ಚುನಾವಣೆ ಹತ್ರ ಬರ್ತಾ ಇದೆ ಕರ್ನಾಟಕ ವಿಧಾನಸಭೆಯದು. ಬಟ್ ಎಲ್ಲ ರಾಜಕೀಯ ಪಕ್ಷಗಳು ಏನು ಪ್ರಾದೇಶಿಕ ಪಕ್ಷ ಇರಲಿ ರಾಷ್ಟ್ರೀಯ ಪಕ್ಷ ಎಲ್ಲ ಒಂದೊಂದು ಥರ ಬೇರೆ ಬೇರೆ ದಂಧೆ ಭ್ರಷ್ಟಾಚಾರ ಅದರಲ್ಲೇ ತೊಡಗುತ್ತಿರುವಾಗ ನಾವು ಅದನ್ನು ಯಾವುದು ಸಪೋರ್ಟ್ ಮಾಡೋದು. ಅವರು ಓಟ್ ಬರುವಾಗ ನಮ್ಮ ಹತ್ರ ದುಡ್ಡು ಕೊಟ್ಬಿಟ್ಟು ಯಾವುದೋ 1,000 2,000 ದುಡ್ಡು ಮಾಡ್ತಾರೆ, ಅದು ಒನ್ ಟೈಮ್ ದುಡ್ಡು. ಅದನ್ನು ಕಿಟ್ಕೊಂಡು ನಾವು ನಮ್ಮ ಓಟನ್ನು ಸೇಲ್ ಮಾಡಿ ಈ ರಾಷ್ಟ್ರಕ್ಕೆ ರಾಜ್ಯಕ್ಕೆ ನಾವು ಮಾಡ್ತಿರುವಂಥದ್ದು ದ್ರೋಹವಾಗಿದೆ. ಜಾತಿ ಮತ್ತು ಯಾವುದು ನೋಡದೆ ಒಳ್ಳೆ ಅಭ್ಯರ್ಥಿಗಳು ಯಾರಿದ್ದಾರೆ ಅವರನ್ನು ಆಯ್ಕೆ ಮಾಡಿ, ದುಡ್ಡೆಲ್ಲ ಬಿಟ್ಟು ಒಳ್ಳೆಯದನ್ನು ಆಯ್ಕೆ ಮಾಡಿದರೆ ಖಂಡಿತ ಅದು ನಮಗೆ ಮುಂದಕ್ಕೆ ಒಳ್ಳೆಯದಾಗಿರುತ್ತೆ, ಭ್ರಷ್ಟಾಚಾರ ಮುಕ್ತವಾಗಿರುತ್ತೆ ನಮ್ಮ ರಾಜ್ಯಕ್ಕೆ. ನಾ ಹೇಳ್ಕೊಳ್ಳೋದಿಷ್ಟೇ, ಎಲ್ರಿಗೂ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ. ನಿರುದ್ಯೋಗಿಗಳಿಗೆ ಉದ್ಯೋಗ, ಆಸ್ಪತ್ರೆಗಳು ಹಳ್ಳಿಯಲ್ಲಿ ಮತ್ತು ತಾಲೂಕುಗಳಲ್ಲಿ ಒಳ್ಳೆ ಹಾಸ್ಪಿಟಲ್ಗಳು ಮತ್ತು ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ಎಲ್ರಿಗೂ ಒಳ್ಳೆಯದನ್ನು ಮಾಡೋರಿಗೆ ಆರಿಸ್ತಂದು ನೀವು ಓಟ್ ಕೊಡಬೇಕಾಗಿ ವಿನಂತಿ. ಒಳ್ಳೆ ಕೆಲಸ ಮಾಡೋರಿಗೆ ಒಳ್ಳೆ ವ್ಯವಸ್ಥೆ ಮಾಡಿ ಎಲ್ಲ ಜನರಿಗೂ ಸೇವೆ ಮಾಡುವಂಥ ವ್ಯಕ್ತಿಗಳಿಗೆ ಓಟ್ ಹಾಕಿದ್ರೆ ಒಳ್ಳೆಯದು. ನಾವು ದುಡ್ಡು ತೊಗೊಳ್ದೆ ಓಟ್ ಹಾಕಿದ್ರೆ ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಇಲ್ಲ. ಬೇರೆಯವರು ಅವರು ಗೊತ್ತು, ನಾವು ಯಾರು ಸೆಲೆಕ್ಷನ್ ಮಾಡಬೇಕಾದ್ರೆ ಯಾವ ಪಕ್ಷನೇ ಆಗಿರಲಿ, ಯಾರೇ ಆಗಿರಲಿ, ಅವ್ರ ವ್ಯಕ್ತಿತ್ವ ನೋಡಿ, ಅವರು ಇದನ್ನು ನೋಡಿ ನಾವು ಹೇಗೆ ಇದಾಗುತ್ತೆ, ಯಾವ ಥರ ಇವರು ರಾಜಕೀಯ ಮಾಡ್ತಾರೆ, ಯಾವ ಥರ ನಮ್ಮನ್ನು ಆಡಳಿತ ನಡೆಸ್ತಾರೆ ಅಂತ ನೋಡಿ ಮತ ಹಾಕಿದ್ರೆ ನಮ್ಮ ದೇಶಕ್ಕೆ ಒಳ್ಳೆಯದಿರುತ್ತೆ, ನಮಗೂ ಒಳ್ಳೆಯದಾಗುತ್ತೆ. ಕಾಸು ಕೊಟ್ಟು ಓಟ್ ಖರೀದಿ ಮಾಡೋದು ಅದು ತುಂಬ ತಪ್ಪು. ಇವಾಗ ಓಟ್ ಖರೀದಿ ಮಾಡಬೇಕು ಅಂದರೆ ಯಾರು ನಿಂತ್ಕೊಂಡವ್ರೆ ಆ ಎಲೆಕ್ಷನಲ್ಲಿ ಅವ್ರ ಮನ್ಸು ಹೆಂಗೆ, ಅವ್ರು ಹೆಂಗೆ ಎಂಥ ಜನ ಅಂತ ನೋಡ್ಬಿಟ್ರೆ ಓಟ್ ಹಾಕ್ಬೇಕು. ಕಾಸಿನ ನೋಡ್ಬಿಟ್ಟು ಇವತ್ತು ಅದು ಕಾಸು ಬಂದ್ಬಿಟ್ಟು ಇವತ್ತು ಹೋಗುತ್ತೆ, ನಾಳೆ ಬರುತ್ತೆ. ಆದರೆ ಕಾಸಿನಗೋಸ್ಕರ ಇವತ್ತು ನೋಡಿದ್ರೆ ಆಮೇಲೆ ಮುಂದಿನ ಲೈಫ್ ಚೆನ್ನಾಗಿರಲ್ಲ. ಎಲೆಕ್ಟ್ ಮಾಡೋರು ಬಂದ್ಬಿಟ್ಟು ಹೆಂಗಿರಬೇಕು, ಅವ್ರು ಯಾರಿಗೆ ಹೆಂಗೆ ಹೆಲ್ಪ್ ಮಾಡ್ತಾರೆ, ಅವರು ಬ್ಯಾಕ್ವರ್ಡ್ ಬಂದ್ಬಿಟ್ಟು ಅವ್ರು ಹೆಂಗಿದ್ರು, ಹಿಂದೆ ಮುಂದೆಲ್ಲ ಹೆಂಗಿದ್ರು ಅಂತ ನೋಡ್ಬಿಟ್ಟು ಓಟ್ ಹಾಕಬೇಕು.